ನಾನು ಸಂಡೇ ಲಾಗ್ ಮಾಡಿದ್ದೀನಿ. ಸಂಡೇ ಇವಾಗ ಚಳಿ ಇತ್ತಲ್ಲ, ಲೇಟಾಗಿ ಎದ್ದುಬಿಟ್ಟು ಏನೇನು ಮಾಡಿದೆ, ವರ್ಕಿಂಗ್ ವುಮೆನ್ ಹೇಗೆ ಮಾಡ್ಕೋಬೋದು ಎಲ್ಲ ಕೆಲಸನ ಅಂತಂದು ಹೇಳಿ, ಹಾಗೆ ಒಂದು ಇರಲಿ ಅಂತಂದು ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೆ. ಹಾಗೆ ನಾನು ಬೆಳಿಗ್ಗೆ ಎದ್ದು ಯೂಶ್ವಲಿ ಟೀ ಕುಡಿಯೋದಿಲ್ಲ, ಮತ್ತು ರಜಾ ಅಂತಂದು ಹೇಳಿ ಚಳಿ ಜಾಸ್ತಿ ಇರೋದಕ್ಕೆ ಹಾಗೆ ಟೀ ಮಾಡಿಕೊಂಡು ಟೀ ಕುಡಿದು ನಾನು ಬೇರೆ ಎಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ನೋಡ್ರಲ್ಲಿ 8:45 ಅಲ್ಲ 9 ಆಗಿತ್ತು. ಮತ್ತು ಕಡಲೆ ಬೇಳೆ ಇತ್ತು ಹೊಲದಿಂದ ಕಳಿಸಿದ್ದು. ಅದು ಒಂದು ಸ್ವಲ್ಪ ಅವರು ಮಳೆ ಇದ್ದಾಗೆಲ್ಲ ಹಾಕ್ಸಿದ್ರು ಕಾಣಿಸ್ತತಿ. ಅಷ್ಟು ಯಾಕೋ ಚೆನ್ನಾಗಿರಲಿಲ್ಲ. ಒಂದು ಸಲ ಬಿಸಿಲಿಗೆ ಹಾಕೋಣ ಅಂತ ಅನ್ನಿಸಿ ನಾನು ಇಲ್ಲಿ ಬಿಸಿಲಿಗೆ ಹಾಕೋಕ್ಕೆ ಅಂತ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೆ. ಹಾಗೆ ಪಪ್ಪಾಯ ಹಣ್ಣು ಬೇರೆ ಜಾಸ್ತಿ ಆಗಿತ್ತು, ಅದನ್ನು ತೋರಿಸ್ತಾ ಇದ್ದೆ ನಿಮಗೆ. ಮತ್ತು ಇಲ್ಲಿ ನಮ್ಮ ಮನೆಯವ್ರು ಮಿಲ್ಕ್ ಶೇಕ್ ಎಲ್ಲ ಮಾಡ್ತಾಯಿದ್ರು. ಈ ಟಿಫಿನಿಗೆ ಪಡ್ಡು ಮಾಡ್ತಾಯಿದ್ದೆ. ಪಡ್ಡಿಗೆ ಚಟ್ನಿ ಮಾಡೋಣ ಅಂತಂದು ಹೇಳಿ ಕಾಯಿ ಹೊಡ್ಕೊಂಡು ಅದನ್ನು ಕಾಯಿ ಹೊಡೆದು ಅದು ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಒಂದು ವಾರ ಅಥವಾ 15 ದಿವಸಕ್ಕೆ ಆಗೋ ಅಷ್ಟು ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡು ಹಿಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ. ಮತ್ತು ಪ್ರತಿ ಸಲ ಬೇಳೆ ಮಾಡೋದು ಬೇಕಾಗಿಲ್ಲ ಅಂದು ಊರಿಂದ ಅಮ್ಮ ಕಳಿಸಿದ್ದು, ಅದು ಹಣ ಬೆಳೆದಿದ್ದು. ಸರಿ ಅದನ್ನು ಬೇಳೆ ಮಾಡಿ ಹಿಡ್ಕೊಳ್ಳೋಣ ಅಂತಂದೇಳಿ ಬೇಳೆ ಮಾಡಿ ಹಿಡ್ಕೊಳಕ್ಕೆ ಒಂದು ಸ್ವಲ್ಪ ಬಿಸಿಲಿಗಿಟ್ಟೆ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿನೆಲ್ಲ ನಾನು ಸುಟ್ಟುಬಿಟ್ಟು ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಹಸಿ ಶುಂಠಿ ಕರಿಬೇವು ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ಮಾಡಿದೆ. ಮತ್ತು ಪಡ್ಡು ಮಾಡ್ತಾಯಿದ್ದೆ. ಪಡ್ಡು ಯಾಕೋ ತುಂಬ ದಿನ ಆಯ್ತು, 4 ತಿಂಗಳಾಗಿತ್ತು ಮಾಡಿರಲೇ ಇಲ್ಲ. ಮತ್ತು ಅದು ಪಡ್ಡು ತುಂಬ ದಿನ ಆಗಿದ್ದಕ್ಕೆ ಹಂಚು ಹಿಡಿತಾ ಇತ್ತು. ಹಾಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದು ಹೇಳೋದಕ್ಕೆ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿನೂ ಎಲ್ಲ ಸೇರಿಸಿ ಟಿಫಿನು ಮಾಡಿದ್ವಿ. ಟಿಫಿನ್ ಮಾಡಿದ ಮೇಲೆ ಮಿಲ್ಕ್ ಶೇಕ್ ಕುಡಿದ್ರಾಯಿತು. ಫಸ್ಟ್ಗೆ ಬೆಳಗ್ಗೆ ಕುಡಿದ್ಬಿಡ್ತಿದ್ವಿ. ಇವತ್ತು ಟಿಫಿನ್ ಮಾಡೋಕ್ಕಾಗಲ್ಲ ಅಂತಂದು ಪಡ್ಡು ತಿಂದು ಆಮೇಲೆ ನಾವು ಮಿಲ್ಕ್ ಶೇಕ್ ಎಲ್ಲ ಕುಡಿದ್ವಿ, ಡ್ರೈ ಫ್ರೂಟ್ಸ್ ಮತ್ತು ಇದು ಬನಾನದ್ದು. ನನಗೆ ಸಂಡೇ ಅಂತಂದ್ರೆ ಟಿ ವಿಲಿ ಪರಮಾತ್ಮ ಮೂವಿ ಬರ್ತಾಯಿತ್ತು, ನಮ್ಮ ನಗುವಿನ ರಾಜ ಪುನೀತ್ ರಾಜ್ಕುಮಾರದ್ದು. ಅದನ್ನು ನೋಡಿಕೊಂಡು ಇತ್ತಾಗ ಪಿಕ್ಚರ್ ನೋಡೋಕ್ಕೂ ಆಗ್ತಿಲ್ಲ, ಮುಂದೆ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ. ಅರ್ಜೆಂಟ್ ಮಾಡಿಕೊಂಡು ಎದ್ದು ಮತ್ತು ಬಿಳಿ ಬಟ್ಟೆ ಎಲ್ಲ ತೋರಿಸಿಟ್ಟಿದ್ದೆ. ಸರಿ ಅಂತಂದೇಳಿ ವಾಶ್ ಮಾಡೋಣ ಅಂತಂದೇಳಿ ಬಿಳಿ ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಇಲ್ಲಿ ಕೆಳೆಗಾಂವಕ್ಕೆಲ್ಲ ಹೋಗಿದ್ವಿ ನಾವು ನಮ್ಮ ಮನೆದೇವ್ರಿಗೆ. ಅವೆಲ್ಲ ಅವತ್ತೆಲ್ಲ ನಮ್ಮ ಮನೆಯವ್ರು ವೈಟ್ ಶರ್ಟು ಪಂಜೆ ಎಲ್ಲ ಹಾಕಿದ್ರು. ಹಾಗೆ ನನ್ನ ಎಪ್ರಾನ್ ಇತ್ತು, ಅದೆಲ್ಲ ಮಾಡ್ಕೊಂಡು ಹಿತ್ತಲ್ದಾಗೆಲ್ಲ ಪಪ್ಪಾಯ ಹಣ್ಣು ಜಾಸ್ತಿ ಬಿಟ್ಟಿತ್ತು ಅಂತಂದೇಳಿ ಅವೆಲ್ಲ ಹರಿದಿಟ್ಟಿದ್ದಾಯಿತು. ಸರಿ ಮಧ್ಯಾಹ್ನಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ಪಾಲಕ್ ಸೊಪ್ಪಿತ್ತು, ಅದನ್ನು ತೊಳೆದ್ಬಿಟ್ಟು ಪಾಲಕ್ ಚಪಾತಿ ಹಾಗೆ ಇಲ್ಲಿ ವಟಾಣಿ ಕಾಳು ಪಲ್ಯ ಮಾಡಿದ್ವಿ. ನಮ್ಮ ಮನೆಯವ್ರು ಏನೋ ಮಸಾಲ ರೈಸ್ ಮಾಡ್ತೀನಿ ಅಂತ ಅವರು ಮಸಾಲ ರೈಸ್ ಮಾಡಿದ್ರು. ಸ್ವಲ್ಪ ತುಂಬ ಚೆನ್ನಾಗಿತ್ತು. ಇವ್ರು ನಮ್ಮ ಮನೆಯವರು ನನಗೆ ಗೊತ್ತಿಲ್ಲದಂಗೆ ಆನ್ಲೈನ್ ಒಂದು ಶಾಪಿಂಗ್ ನನಗೊಂದು ಡ್ರೆಸ್ ಹಾಕಿದ್ರು. ನಾನು ಅದನ್ನು ಬಿಚ್ಚಿ ನೋಡ್ತಾ ಇದ್ದೆ, ಬಂತು ಅಂತಂದು ಹೇಳಿ ಹಾಗೆ ಹಾಕ್ಕೊಂಡು ನೋಡಿದೆ. ಓಕೆ, ಫುಲ್ ವಿಡಿಯೋ ಯೂಟ್ಯೂಬಲ್ಲಿದೆ, ಹೋಗಿ ನೋಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಲೈಕು ಕಮೆಂಟು ಮತ್ತು ಶೇರ್ ಮಾಡಿ. ಹೇಗಿತ್ತು ಅಂತಂದು ಹೇಳಿ ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗೋದು.